ಒಂದೇ ಸಲಕ್ಕೆ ಎಷ್ಟೇ ಭಯಂಕರವಾದಂಥ ಹಳೆಯ ಮಂಡಿ ನೋವಿದ್ರೂ ತಕ್ಷಣ ಕಡಿಮೆ ಆಗುತ್ತೆ. ಮಂಡಿಯಲ್ಲಿ ಬಾವು ಬಂದಿದೆಯಾ, ನೋವು ತುಂಬ ಜಾಸ್ತಿ ಆಗ್ತಾ ಇದೆಯಾ, ಈ ಮನೆ ಮದ್ದನ್ನು ಮಾಡಿ ನೋಡಿ. ಎಷ್ಟೋ ವರ್ಷಗಳಿಂದ ಓಡಾಡಲಿಕ್ಕೆ ಆಗದಿದ್ದವರು ಓಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ನೋವು, ಬೆನ್ನು ನೋವು, ಕೈಕಾಲುಗಳಲ್ಲಿ ನೋವಿದ್ರೂ ಕೂಡ ಕಡಿಮೆ ಆಗುತ್ತೆ. ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ಹಾಗಾದರೆ ಬನ್ನಿ ನಮ್ಮ ಅಜ್ಜಿ ಹೇಳಿದಂಥ ಈ ಮನೆ ಮದ್ದು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಅವಾಗ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ, ಅದು ಫ್ರೀಯಾಗಿ. ಫಸ್ಟ್ ನಾವೇನು ಮಾಡಬೇಕು ಅಂದರೆ ಒಂದು ದಪ್ಪ ತಳ ಇರುವಂಥ ಪಾತ್ರೆ ತೊಗೊಳ್ಬೇಕು. ನೋಡಿ, ಈ ಥರ ಫ್ರೈಯಿಂಗ್ ಪ್ಯಾನ್ ಇದ್ದರೂ ನಡೆಯುತ್ತೆ. ಇದಕ್ಕೆ ನಾವು ಎಳ್ಳೆಣ್ಣೆಯನ್ನು ಉಪಯೋಗಿಸ್ಬೇಕು. ಎಳ್ಳೆಣ್ಣೆ ಯಾವುದೇ ರೀತಿಯ ನೋವಿದ್ರೂ ಕೂಡ ಅದನ್ನು ಕಡಿಮೆ ಮಾಡುವಂಥ ಗುಣವನ್ನು ಹೊಂದಿದೆ. ನಿಮಗೆ ಎಳ್ಳೆಣ್ಣೆ ಮಾರ್ಕೆಟಲ್ಲಿ ಸಿಗತ್ತೆ. ಈ ಎಳ್ಳೆಣ್ಣೆನೇ ಏಕೆ ಬೇಕು ಅಂದರೆ ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟಿ ತುಂಬಾ ಇದೆ. ಹಾಗಾಗಿ ಎಳ್ಳೆಣ್ಣೆನ ನಾವು ತಗೊಳ್ಳೋಣ. ನೆಕ್ಸ್ಟ್ ನಾವು ಜಿಂಜರ್ ಅಥವಾ ಶುಂಠಿ ತಗೊಳ್ಳೋಣ. ಈ ಶುಂಠಿಯನ್ನು ಆಯುರ್ವೇದದಲ್ಲಿ ತುಂಬ ಚೆನ್ನಾಗಿ ಬಳಸ್ತಾರೆ. ಯಾವುದೇ ರೀತಿಯ ನೋವು ನಿವಾರಕ ಎಣ್ಣೆಯನ್ನು ಅವರು ತಯಾರಿ ಮಾಡೋದಾದರೆ ಶುಂಠಿಯನ್ನು ಯಥೇಚ್ಛವಾಗಿ ಬಳಸ್ತಾರೆ. ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ನೋಡ್ತಿದ್ರಲ್ಲ, ನಾನಿಲ್ಲಿ 2 ಇಂಚು ಆಗುವಷ್ಟು ಶುಂಠಿ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಜಜ್ಕೊಳ್ಳೋಣ. ಈ ಶುಂಠಿ ಯಾವುದೇ ಜಾಗದಲ್ಲಿ ನೋವಿದ್ರೆ, ಅದರಲ್ಲಿ ಬಾವು ಬಂದಿದ್ರೆ, ಸಿಕ್ಕಾಪಟ್ಟೆ ಸ್ವೆಲ್ಲಿಂಗ್ ಆಗ್ತಾ ಇರುತ್ತೆ, ಅಂತಹ ಪ್ರದೇಶದಲ್ಲಿ ಇದನ್ನು ಅಪ್ಲೈ ಮಾಡೋದ್ರಿಂದ ಬಾವನ್ನು ಕಡಿಮೆ ಮಾಡುತ್ತೆ, ನೋವನ್ನು ಕಡಿಮೆ ಮಾಡುತ್ತೆ. ಈ ಥರ ಜಜ್ಜಿ ನಾವು ಎಳ್ಳೆಣ್ಣೆಗೆ ಹಾಕೊಳ್ಳೋಣ. ಈ ಶುಂಠಿ ಎಷ್ಟೇ ಹಳೆಯ ಕಾಲದಿಂದ ಮಂಡಿ ನೋವಾಗಿದ್ದರೂ, ನಿಮಗೆ ಮೂಳೆಗಳ ಸೌಕಳಿ ಬಂದು ಮಂಡಿ ನೋವಾಗ್ತಾಯಿದ್ರು, ಆಸ್ಟೋ ಆರ್ಥ್ರೈಟಿಸ್ ಅಂತ ಹೇಳಿ ಆಗತ್ತಲ್ಲ, ಅಂತಹ ಸಮಸ್ಯೆ ಕೂಡ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ನಾವು ಬೆಳ್ಳುಳ್ಳಿ ತೊಗೊಳ್ಳೋಣ. ಬೆಳ್ಳುಳ್ಳಿ ಅಂತೂ ತುಂಬಾ ಒಳ್ಳೆಯದು. ಎಷ್ಟೇ ನೋವಿದ್ರೂ ಕೂಡ ಅದನ್ನು ಎಳೆದು ತೆಗೆಯುವಂಥ ಶಕ್ತಿ ಬೆಳ್ಳುಳ್ಳಿಗಿದೆ. ಈ ಬೆಳ್ಳುಳ್ಳಿಯಲ್ಲಿ ಒಂಥರ ಗುಣ ಇದೆ, ಅದು ನಮ್ಮ ಮಂಡಿಯಲ್ಲಿ ಒಂಥರ ಬ್ಲಡ್ ಸರ್ಕ್ಯುಲೇಷನ್ ಆಗದೆ ಅಲ್ಲಿ ಒಂಥರ ಥಂಡಿ ಹಿಡ್ದಂಗೆ ಆಗುತ್ತೆ. ಅಂಥ ಸಮಸ್ಯೆನ ಕಡಿಮೆ ಮಾಡುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗೋ ಹಾಗೆ ಮಾಡುತ್ತೆ. ಇದರಿಂದ ನೋವನ್ನು ಇಮ್ಮಿಡಿಯೇಟಾಗಿ ಕಡಿಮೆ ಮಾಡುತ್ತೆ. ಹಾಗಾಗಿ ನಾವು ಬೆಳ್ಳುಳ್ಳಿನ ನೋಡಿ ಈ ರೀತಿ ಒಂದು 4 ರಿಂದ 5 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಜಜ್ಜಿ ನಾವು ಈ ಎಳ್ಳೆಣ್ಣೆಗೆ ಹಾಕೊಳ್ಳೋಣ. ತುಂಬ ಜನ ಮಹಿಳೆಯರಿಗೆ ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಮತ್ತು ಕೆಲವರಿಗೆ ಈ ಟೈಲ್ಸ್ ಮೇಲೆ ಮತ್ತು ಮಾರ್ಬಲ್ ಟೈಲ್ಸ್ ಇರುತ್ತಲ್ಲ ಅದ್ರ ಮೇಲೆಲ್ಲ ನಡೆದ್ರೆ ಮಂಡಿ ನೋವು ಸ್ಟಾರ್ಟ್ ಆಗುತ್ತೆ. ಅಂಥವ್ರಿಗೂ ಕೂಡ ಈ ಬೆಳ್ಳುಳ್ಳಿ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ನಮ್ಮ ಹೆಲ್ತಿಗಂತೂ ಈ ಬೆಳ್ಳುಳ್ಳಿ ತುಂಬಾ ಒಳ್ಳೆಯದು. ಯಾವುದೇ ರೀತಿಯ ವಾತ ಕಸ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ. ಇವಾಗ ನಾವು ಸ್ಟವನ್ನು ಆನ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಶುಂಠಿ ಮತ್ತು ಬೆಳ್ಳುಳ್ಳಿ. ನೋಡಿ, ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಡಿ. ಸ್ವಲ್ಪ ಹೀಟ್ ಜಾಸ್ತಿ ಆದರೂ ಸ್ಟವನ್ನು ಆಫ್ ಮಾಡಿ, ಮತ್ತೆ ಆನ್ ಮಾಡಿ. ನಾನಿಲ್ಲಿ ಸ್ವಲ್ಪ ಪ್ರಮಾಣದ ಆಯಿಲನ್ನು ತಯಾರಿ ಮಾಡೋದು ಹೇಳ್ತಾ ಇದ್ದೀನಿ. ನೀವು ಇದನ್ನು ತಯಾರಿ ಮಾಡ್ಕೊಳ್ಬೇಕಾದ್ರೆ ತುಂಬ ಗಮನ ಇಟ್ಟು ತಯಾರಿ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತೋದ್ರೂ ಕೂಡ ಅದರಲ್ಲಿರುವ ಅಂಶಗಳೆಲ್ಲ ಡ್ರೈ ಆಗಿಬಿಡುತ್ತೆ, ಪವರ್ ಕಡಿಮೆ ಆಗುತ್ತೆ. ಹಾಗಾಗಿ ಸಮಾಧಾನದಿಂದ ಈ ಆಯಿಲನ್ನು ತಯಾರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ನೋಡಿ ಮಂಗರವಳ್ಳಿ ಬೇರು ಅಥವಾ ಬೋನ್ ಸೆಟ್ಟರ್ ಅಂತ ಹೇಳಿ ಕರೀತಾರೆ. ಫ್ರೆಂಡ್ಸ್, ಇದಂತೂ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಮುರಿದ ಮೂಳೆಗಳಿದ್ರೂ ಕೂಡ ಅದನ್ನು ಸೇರಿಸುವಂಥ ಶಕ್ತಿ ಈ ಮಂಗರವಳ್ಳಿ ಗಿಡಕ್ಕಿದೆ. ನೋಡಿ, ನಾನು ಆ ಮಂಗರವಳ್ಳಿ ಗಿಡದ ಬಳ್ಳಿಯನ್ನು ಕಟ್ ಮಾಡಿ ನಾನು ಈ ಎಣ್ಣೆಗೆ ಹಾಕ್ತಾ ಇದ್ದೀನಿ. ಇವಾಗ ನೀವು ಅಂದ್ಕೊಳ್ಬೋದು ನಮಗಿದು ಎಲ್ಲಿ ಸಿಗುತ್ತೆ ಅಂತೇಳಿ. ಒಂದು ವೇಳೆ ಸಿಗಲಿಲ್ಲ ಅಂದರೆ ಪರವಾಗಿಲ್ಲ. ಒಂದು ವೇಳೆ ನಿಮ್ಗೆ ಎಲ್ಲಿ ಸಿಕ್ಕರೂ ಈ ಗಿಡವನ್ನು ತಂದು ಮನೆಯಲ್ಲಿ ಹಾಕ್ಕೊಳ್ಳಿ. ಒಂದು ಚಿಕ್ಕ ಕುಡಿ ತಂದು ನೀವು ಅದನ್ನು ನೆಟ್ಕೊಂಡ್ರೂ ತುಂಬ ಚೆನ್ನಾಗಿ ಇದು ಬೆಳೆಯುತ್ತೆ. ಇದಕ್ಕೆ ಹೆಚ್ಚಿಗೆ ನಾವು ಕಾಳಜಿ ವಹಿಸೋದೇ ಬೇಡ, ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ನಾನಿಲ್ಲಿ ಒಂದು 4 ಪೀಸ್ ಆಗುವಷ್ಟು ಬೋನ್ ಸೆಟ್ಟರ್ ಇದೆಯಲ್ಲ, ಮಂಗರವಳ್ಳಿ ಬೇರನ್ನು ಕಟ್ ಮಾಡಿ, ಗಿಡವನ್ನು ಬಳ್ಳಿಯನ್ನು ಕಟ್ ಮಾಡಿ ನಾನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ನೀವು ಮಾರ್ಕೆಟಲ್ಲಿ ಸಾವಿರಾರು ರೂಪಾಯಿ ಕೊಟ್ಟು ಯಾವುದೇ ರೀತಿಯ ಪೇಯ್ನ್ ಕಿಲ್ಲರ್ ಆಯಿಲ್ ತೊಗೊಂಬರ್ತೀರಲ್ಲ, ಅದಕ್ಕಿಂತ 100ಕ್ಕೆ 100ರಷ್ಟು ಹೆಚ್ಚು ಕೆಲಸವನ್ನು ಮಾಡುತ್ತಿದ್ದು. ನೆಕ್ಸ್ಟ್ ನಾವಿದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ 1 ಸ್ಪೂನ್ ಆಗುವಷ್ಟು ಓಂಕಾಳು ಅಥವಾ ಅಜ್ವಾನ ಕಾಳನ್ನು ಹಾಕ್ಕೊಳ್ಳೋಣ. ಅಜ್ವಾನವಂತೂ ಗೊತ್ತೇ ಇದೆ ಫ್ರೆಂಡ್ಸ್, ಇದು ನಮ್ಮ ಬಾಡಿಯನ್ನು ಹೀಟ್ ಮಾಡುತ್ತೆ. ಅದರಲ್ಲೂ ಡೈಜೆಷನಿಗಂತೂ ಇದು ತುಂಬ ಒಳ್ಳೆಯದು. ನೋಡಿ, ಅದೇ ರೀತಿ ನಮ್ಮ ಮೂಳೆಗಳಲ್ಲಿ ಯಾವುದೇ ರೀತಿಯ ಊತ ಆಗಿದ್ದರೆ, ತುಂಬ ನೋವು ಬರ್ತಾಯಿದ್ರೆ ಆ ನೋವನ್ನು ಹೊಡೆದು ತೆಗಿಲಿಕ್ಕೆ ಅಜ್ವಾನ ತುಂಬ ಕೆಲಸ ಮಾಡುತ್ತೆ. ಮೇಯ್ನಾಗಿ ಅದು ನಾವು ಅಜ್ವಾನದ ಎಣ್ಣೆಯನ್ನು ನಾವು ಎಲ್ಲಿ ನೋವಿರುತ್ತೋ ಆ ಭಾಗಕ್ಕೆ ಅಪ್ಲೈ ಮಾಡಿದಾಗ ಅದು ನಮ್ಮ ಸ್ಕಿನ್ ಒಳಗಡೆ ಹೋಗ್ಬಿಟ್ಟು ಆ ನೋವು ಎಲ್ಲಿ ಒಂಥರ ಗಂಟಾಗಿರುತ್ತೆ
ನೋವಿನಿಂದ ಆದಂಥ ಆ ಗಂಟನ್ನು ಕರಗಿಸುವಂಥ ಶಕ್ತಿ ಕೂಡ ಈ ಓಂಕಾಳಿಗಿದೆ. ಈ ಓಂಕಾಳು ಕೂಡ ನಿಮಗೆ ಈ ಮಾರ್ಕೆಟಲ್ಲಿ ಸಿಗುತ್ತೆ, ಆಯುರ್ವೇದಿಕ್ ಅಂಗಡಿಲಿ ಸಿಗುತ್ತೆ, ಗ್ರಾಸರಿ ಶಾಪಲ್ಲಿ ಕೂಡ ಸಿಗುತ್ತೆ. ಓಂಕಾಳು ಅಥವಾ ಅಜ್ವಾನ ಅಂತ ಹೇಳಿ ನಿಮಗೆ ಸಿಗುತ್ತೆ. ಫ್ರೆಂಡ್ಸ್, ಇವಾಗ ನೀವು ನೋಡ್ತಿದ್ರಲ್ಲ, ಈ ಮಂಗರವಳ್ಳಿ ಬಳ್ಳಿ ಇದೆಯಲ್ಲ, ಈ ಥರ ಇರುತ್ತೆ ನೋಡಿ. ನಿಮಗೆ ಇದು ಕೆಲವೊಂದು ನರ್ಸರಿಗಳಲ್ಲೂ ಸಿಗುತ್ತೆ, ಪ್ಲ್ಯಾಂಟ್ ನರ್ಸರಿಗಳಲ್ಲಿ ಸಿಗುತ್ತೆ ನೋಡಿ. ಈ ರೀತಿ ಬೇರಿರುತ್ತೆ. ಅದೇ ಪ್ಲೇಸನ್ನು ನೀವು ಸ್ವಲ್ಪ ಕಟ್ ಮಾಡಿ ಈ ಥರ ನೀವು ಮನೇಲಿರುವ ಪಾಟಲ್ಲಿ ಇಟ್ಕೊಂಡ್ರೆ ಸಾಕು, ಚೆನ್ನಾಗೇ ಬಳ್ಳಿ ಏಳುತ್ತೆ. ತಂಪ್ಲಲ್ಲಿ ಕೂಡ ಇದು ಚೆನ್ನಾಗಿ ಬೆಳೆಯುತ್ತೆ. ಇವಾಗ ನೋಡಿ, ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಇದೆ, ಇಷ್ಟಾದರೆ ಸಾಕಾಗತ್ತೆ. ಇವಾಗ ನೋಡಿ, ಒಂದು ಒಳ್ಳೆ ಪವರ್ಫುಲ್ ಆದಂಥ ಆಯಿಲ್ ರೆಡಿ ಆಯ್ತಲ್ವ. ಇವಾಗ ಸ್ಟವನ್ನು ಆಫ್ ಮಾಡಿಬಿಡಿ. ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ಕೆಂಪಾಯಿತು ಅಂದರೆ ಆರಿಸ್ಬಿಡಿ. ಅದೇ ಹೀಟಲ್ಲಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಫ್ರೈ ಆಗುತ್ತೆ. ಇವಾಗ ಇದನ್ನು ನಾವು ಸ್ವಲ್ಪ ತಣ್ಣಗಾಗೋವರೆಗೂ ಬಿಡೋಣ. ತುಂಬ ತಣ್ಣಗಾಗೋದು ಬೇಡ, ಸ್ವಲ್ಪ ಉಗುರು ಬೆಚ್ಚಗೆ ಆಗಬೇಕು, ಅಲ್ಲಿವರೆಗೂ ಬಿಡೋಣ. ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನಿಮಗೆ ಹೇಳ್ತೀನಿ ನೋಡಿ. ನಿಮಗೆ ಎಲ್ಲಿ ನೋವಿದೆಯೋ ಆ ಪ್ಲೇಸಿಗೆ ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ನಾವು ಆಯಿಲನ್ನು ಅಪ್ಲೈ ಮಾಡಬೇಕು. ಇವಾಗ ನಿಮಗೆ ಮಂಡಿ ನೋವಿದೆ ಅಂತ ಅಂದ್ಕೊಳ್ಳಿ, ಮಂಡಿಗೆ ನೋಡಿ ಈ ರೀತಿ ಬಿಸಿ ಬಿಸಿ ಇರುವಾಗಲೇ ಚೆನ್ನಾಗಿ ಅಪ್ಲೈ ಮಾಡಬೇಕು. ಮೇಲಿಂದ ಮೇಲೆ ಚೆನ್ನಾಗಿ ಅಪ್ಲೈ ಮಾಡಿ ಸ್ವಲ್ಪ ಲೈಟಾಗಿ ಮಸಾಜ್ ಮಾಡಿದವ್ರ ಥರ ಮಾಡಬೇಕು. ಎಷ್ಟೇ ನೋವಿದ್ರೂ ಕೂಡ ಅದು ಕಡಿಮೆ ಮಾಡುತ್ತೆ. ಚೆನ್ನಾಗಿ ಅಪ್ಲೈ ಮಾಡಿದ ಮೇಲೆ ಎಕ್ಕೆ ಎಲೆ ಅಂತ ಸಿಗುತ್ತಲ್ವ, ನಿಮ್ಗೆ ಗೊತ್ತಿರುತ್ತೆ ಎಕ್ಕೆ ಎಲೆ ಅಂದರೆ ಎಲ್ಲ ಕಡೆ ಬಯಲಲ್ಲಿ ಫೀಲ್ಡಲ್ಲಿದೆಯೋ ಅಲ್ಲಿ ಸಿಗುತ್ತೆ. ಈ ಎಕ್ಕೆ ಎಲೆಗಳನ್ನು ತಂದು ಸ್ವಲ್ಪ ಹಂಚಿನ ಮೇಲೆ ಈ ರೀತಿ ಇಟ್ಟು ನಾವು ಬಿಸಿ ಮಾಡ್ಕೊಳ್ಳೋಣ. ಎಕ್ಕೆ ಎಲೆ ತಂದಾಗ ಸ್ವಲ್ಪ ನೀರಿನಲ್ಲಿ ಕ್ಲೀನಾಗಿ ತೊಳ್ಕೊಳ್ಳಿ. ಆಮೇಲೆ ಈ ರೀತಿ ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡಬೇಕು, ಅಂದರೆ ನಾವು ತಡೆಯುವಂಥ ಬಿಸಿ ಇರಬೇಕಾಗತ್ತೆ. ಸ್ವಲ್ಪ ಎಕ್ಕೆ ಎಲೆ ಬಾಡಬೇಕು. ಈ ರೀತಿ ಬಾಡಿದ ಮೇಲೆ ಈ ಎಕ್ಕೆ ಎಲೆಗೆ ನಾವೇನು ಮಾಡಬೇಕು, ಎಳ್ಳೆಣ್ಣೆ ಇರುತ್ತಲ್ಲ ಅದನ್ನು ಚೆನ್ನಾಗಿ ಸವರಬೇಕು. ಅಂದರೆ ಅದು ನೀಟಾಗಿ ಅದರ ಮೇಲೆ ಲೇಪನ ಮಾಡಬೇಕು ಎಳ್ಳೆಣ್ಣೆನ ನೋಡಿ. ಈ ಎಕ್ಕೆ ಎಲೆಯಲ್ಲಿ ಅದ್ಭುತವಾದಂಥ ಒಂದು ಔಷಧಿ ಗುಣ ಇದೆ. ಎಷ್ಟೇ ನೋವಿದ್ರೂ ಕೂಡ ಆ ನೋವನ್ನು ಕಡಿಮೆ ಮಾಡುತ್ತೆ. ಮತ್ತು ಈ ಎಲೆಯನ್ನು ಬಳಸೋದ್ರಿಂದ ಆ ನೋವಿರುವ ಜಾಗದಲ್ಲಿ ನಾವು ಅದನ್ನು ನೋಡಿ ಬಿಸಿ ಬಿಸಿ ಇರುವಾಗಲೇ ಇಟ್ಟಾಗ ಎಷ್ಟು ನಮಗೆ ಆರಾಮ ಅನಿಸುತ್ತೆ, ನೋವೆಲ್ಲ ಕಡಿಮೆ ಆದೋ ರೀತಿ ಆಗುತ್ತೆ. ಒಂಥರ ಗ್ರಾವಿಟಿ ಪವರ್ ಅಂತೀವಲ್ಲ ಆ ಥರ ಅಷ್ಟು ಚೆನ್ನಾಗಿ ಅದರಲ್ಲಿ ಒಂದು ಪವರ್ ಇರುತ್ತೆ. ನಮ್ಮ ನೋವನ್ನು ತಕ್ಷಣ ಕಡಿಮೆ ಮಾಡುತ್ತೆ. ಈ ರೀತಿ ನಾವು ಎಕ್ಕೆ ಎಲೆನ ಬಿಸಿ ಬಿಸಿ ಇರುವಂಥ ಎಕ್ಕೆ ಎಲೆನ ಇಟ್ಬಿಟ್ಟು ನೋಡಿ, ಒಂದು ಕಾಟನ್ ಬಟ್ಟೆಯನ್ನು ಈ ರೀತಿ ಗಟ್ಟಿಯಾಗಿ ಕಟ್ಕೊಳ್ಬೇಕು. ಈ ವಿಧಾನವನ್ನು ನೀವು ಯಾವಾಗ ಮಾಡಬೇಕು ಅಂದರೆ ನಿಮಗೆ ಸ್ವಲ್ಪ ಟೈಮ್ ಇರಬೇಕಾಗತ್ತೆ. ಯಾಕಂದರೆ ಅಲ್ಲಿ ಸ್ವಲ್ಪ ಸ್ಟಿಫಾಗಿ ಕೂರಬೇಕು ಎಲೆ. ಹಾಗಾಗಿ ನಿಮಗೆ ರಾತ್ರಿ ಟೈಮ್ ಇದ್ದರೆ ರಾತ್ರಿ ಟೈಮಲ್ಲಿ ಮಾಡ್ಕೊಳ್ಳಿ. ಒಂದು ವೇಳೆ ತುಂಬ ನೋವಿತ್ತು ಅಂದರೆ ಬೆಳಗ್ಗೆ 1 ಗಂಟೆ ನೀವು ಆರಾಮಾಗಿ ಕೂತ್ಕೋಬೇಕು. ಆ ಟೈಮಲ್ಲಿ ಚೆನ್ನಾಗಿ ಅದನ್ನು ಟೈಟಾಗಿ ಕಟ್ಕೊಂಡ್ರೆ ನೀಟಾಗಿ ಅದೇ ಪ್ಲೇಸಲ್ಲಿ ಇರುತ್ತೆ, ನೋವೆಲ್ಲ ಬೇಗ ಕಡಿಮೆ ಆಗುತ್ತೆ. ಅಷ್ಟು ಚೆನ್ನಾಗಿ ಇವತ್ತಿನ ಮನೆಮದ್ದು ಕೆಲಸ ಮಾಡುತ್ತೆ. ಫ್ರೆಂಡ್ಸ್, ನೀವು ಒಂದು ಸಲ ಈ ಮೆಥಡನ್ನು ಫಾಲೋ ಮಾಡಿ ನೋಡಿ. ನಿಮಗೆ ಎಷ್ಟೇ ನೋವಿದ್ರೂ ಕೂಡ, ಎಷ್ಟೇ ಹಳೆಯ ನೋವಿದ್ರೂ ಕಡಿಮೆ ಆಗುತ್ತೆ, ಭಾವವನ್ನು ಕಡಿಮೆ ಮಾಡುತ್ತೆ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದ್ಯಾನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.